ನಮಸ್ತೆ. ಇವತ್ತು ಜೀವನ ಶೈಲಿ ಬಗ್ಗೆ ಒಂದೆರಡು ಮಾಹಿತಿ ನಿಮಗೆ ನೀಡಬೇಕು ಅನ್ನೋದು ನನಗೆ ಸಿಕ್ಕಿರೋ ಒಂದು ಅವಕಾಶ. ಇವತ್ತು ಜೀವನ ಶೈಲಿಯಲ್ಲಿ 10 ವಿಚಾರಗಳು ಬರುತ್ತೆ. ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಊಟ ಮಾಡುವಂಥ ಒಂದು ಸಾಮಗ್ರಿಗಳು, ನಾವು ವ್ಯಾಯಾಮ ಮಾಡುವಂಥದ್ದು, ಈಗ ತಂಬಾಕು ಅಥವಾ ಮದ್ಯಪಾನ ಸೇವನೆ ಮಾಡುವಂಥ ವಿಚಾರಗಳು. ನಾವು ಊಟ ಮಾಡೋದು ಹೇಗೆ ಅಂತ ಅಂದರೆ, ಈಗ ನಾವು ಏನು ಧಾನ್ಯಗಳನ್ನು ನಾವು ಊಟ ಮಾಡ್ತೀವಿ, ತರತಲಾಂತರದಿಂದ ನಮ್ಮಲ್ಲಿ ಒಂದು ಈ ಜೀನ್ಸ್ ಅನ್ನೋದು ನಮಗೇನು ಬಂದಿರುತ್ತೆ ಅಂದರೆ ಆನುವಂಶಿಕ ಗುಣಗಳು ಏನು ಬಂದಿರುತ್ತೆ ನಮ್ಮಲ್ಲಿ, ಅದು ನಾವು ಇವಾಗ ಅಕ್ಕಿ ಊಟ ಮಾಡೋದ್ರಿಂದ ಅಥವಾ ನಾವು ಗೋಧಿ ಊಟ ಮಾಡೋದ್ರಿಂದ, ಜೊತೆಗೆ ಬೇಳೆ ಅಥವಾ ತರಕಾರಿ ಊಟ ಮಾಡೋದ್ರಿಂದ ನಮ್ಮ ಮೈಗೆ ಒಗ್ಗುತ್ತೆ ಆ ತರಕಾರಿ ಸಾಮಗ್ರಿಗಳೆಲ್ಲ. ಅದನ್ನು ಹೊರತುಪಡಿಸಿ ನಾವು ಹೊಸದಾಗಿ ಮತ್ತೇನೋ ಶುರು ಮಾಡ್ತೀವಿ ಅಂತ ಹೋದಾಗ ಸ್ವಲ್ಪ ಪ್ರಮಾಣದಲ್ಲಿ ನಾವು ಅದನ್ನು ತಿಂದಾಗ ಪರವಾಗಿಲ್ಲ. ಜಾಸ್ತಿ ಪ್ರಮಾಣದಲ್ಲಿ ಅದನ್ನೇ ತಿಂತೀವಿ ಅಂತ ಹೋದರೆ, ಅಥವಾ 3 ಹೊತ್ತು ನಾವು ಊಟ ಮಾಡೋದು ಬಿಟ್ಟು ಯಾವುದೋ ಟೈಮಿಗೆ ತಿಂತೀವಿ ಅಂತ ಹೋದರೆ, ಅಥವಾ ನಾವು ಚೆನ್ನಾಗಿರೋಂಥ ಒಂದು ಆಹಾರನ ನಾವು ಸೇವನೆ ಮಾಡಲಿಲ್ಲ ಅಂತಂದರೆ ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರೋದು ಖಚಿತ. ವ್ಯಾಯಾಮ ಭಾಳ ಮುಖ್ಯ. ಏಕೆಂದರೆ ಮನಸ್ಸಿಗೂ ಅದು ಆಹ್ಲಾದಕರ, ದೇಹಕ್ಕೂ ಆಹ್ಲಾದಕರ, ಬುದ್ಧಿಗೆ, ನಮ್ಮ ಆರೋಗ್ಯಕ್ಕೆ ಆಹ್ಲಾದಕರವಾಗಿರುತ್ತೆ. ಕೆಲಸ ಮಾಡಬೇಕಾದ್ರೆ ನಾನು ಕಷ್ಟಪಡ್ತೀನಿ ಅನ್ನೋದಕ್ಕಿಂತ ಅದು ಮಿಗಿಲಾಗಿ ಸಾಯಂಕಾಲದ ಹೊತ್ತು ನಮಗೆ ಇರೋವಂಥ ಒಂದು ಫ್ರೀ ಟೈಮಲ್ಲಿ ನಾವು ವ್ಯಾಯಾಮ ಮಾಡೋದು ಮುಖ್ಯ. ತಂಬಾಕು ಸೇವನೆ ಯಾವುದೇ ಥರದಲ್ಲಾದ್ರೂ ತಪ್ಪು. ಅದು ಸಿಗರೇಟಲ್ಲೇ ಇರ್ಬೋದು ಅಥವಾ ನಾವು ಜರ್ದಾ ನಾವು ತೊಗೊಳೋದ್ರಲ್ಲಿರ್ಬೋದು. ಸೊ ಯಾವುದೇ ಥರದಲ್ಲಿ ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ. ಮದ್ಯಪಾನ ಸೇವನೆ ಕೂಡ ಹಾನಿಕಾರಕ. ಸೊ ತಂಬಾಕು ಅಥವಾ ಮದ್ಯಪಾನ ಬಿಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಇದ್ದಲ್ಲಿ ನಮ್ಮಂಥ ವೈದ್ಯರುಗಳ ಒಂದು ಸಲಹೆ ಪಡೆಯೋದು ಮುಖ್ಯ. ಹಾಗಾಗಿ ನಮ್ಮ ಜೀವನ ಶೈಲಿನ ಅಳವಡಿಸ್ಕೋಬೇಕಾಗತ್ತೆ. ಹೊಸ ಜೀವನದ ಒಂದು, ಆದರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ನಮ್ಮ ಒಂದು ಜವಾಬ್ದಾರಿ. ಎಲ್ರಿಗೂ ಶುಭವಾಗಲಿ.